ಇವತ್ತು ಲಿಮಿಟ್ಲೆಸ್ ಪಾಸಿಟಿವ್ ಎನರ್ಜಿಯನ್ನು ನಾನು ಪಡೆಯುತ್ತಿದ್ದೇನೆ. ಇವತ್ತಿನಿಂದ ಯಾವತ್ತೂ ಕೂಡ ನನ್ನ ಈ ಪಾಸಿಟಿವ್ ಎನರ್ಜಿ ಗ್ರೋ ಆಗ್ತಾನೆ ಹೋಗುತ್ತೆ. ಫ್ರೆಂಡ್ಸ್, ಮತ್ತೊಂದು ಅಫರ್ಮೇಷನ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಹಿಂದಿನ ಅಫರ್ಮೇಷನ್ ವಿಡಿಯೋಗೆ 2 ಲಕ್ಷ ಪ್ಲಸ್ ವ್ಯೂಗಳ ಮೂಲಕ ನೀವು ತೋರಿಸಿದ ಪ್ರೀತಿಗೆ ನಾವೆಂದು ನಿಮಗೆ ಚಿರಋಣಿಯಾಗಿದ್ದೇವೆ. ಈ ಅಫರ್ಮೇಷನ್ಗಳ ಮುಖ್ಯ ಉದ್ದೇಶ ಪ್ರತಿಯೊಬ್ಬರಲ್ಲೂ ಆತ್ಮವಿಶ್ವಾಸ ತುಂಬಿ ನಮ್ಮ ಮನಸ್ಸಿನ ಕಲ್ಮಶಗಳನ್ನು ಹೊಡೆದೋಡಿಸಿ ನವ ಚೈತನ್ಯವನ್ನು ತುಂಬುವುದಾಗಿರುತ್ತದೆ. ಈ ಎಲ್ಲ ಅಫರ್ಮೇಷನ್ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಹಿಂದಿನ ಅಫರ್ಮೇಷನ್ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಐ ಬಟನ್ನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಬಹುದು. ಹಿಂದಿನ ಅಫರ್ಮೇಷನ್ಗಳಂತೆ ಈ ಅಫರ್ಮೇಷನ್ಗಳನ್ನು ಕೂಡ ತುಂಬಾ ಸರಳ ಭಾಷೆಯಲ್ಲಿ ತಯಾರಿಸಿದ್ದೀನಿ. ಇಂದಿನಿಂದ 21 ದಿನಗಳ ನಂತರದ ಡೇಟ್ ನೋಟ್ ಮಾಡಿಕೊಂಡು ನಿರಂತರವಾಗಿ ಇದನ್ನು ತಪ್ಪದೇ ಕೇಳಿ. ಸೊ ಟೈಮ್ ವೇಸ್ಟ್ ಮಾಡ್ದೇ ಈ ಅಫರ್ಮೇಷನ್ಗಳನ್ನ ಸ್ಟಾರ್ಟ್ ಮಾಡೋಣ. ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಮೊಟ್ಟ ಮೊದಲನೆಯದಾಗಿ, ನನ್ನೊಳಗಿನ ನನ್ನನ್ನು ಕಂಡುಕೊಳ್ಳಲು ಹೆಚ್ಚು ಒತ್ತು ಕೊಡುತ್ತೇನೆ. ನಾನು ಯಾರು ಅನ್ನೋ ಸತ್ಯವನ್ನು ನಾನು ಮಾತ್ರ ಅರಿತಿದ್ದೇನೆ. ಈ ಜಗತ್ತು, ಯೂನಿವರ್ಸ್, ನಮ್ಮ ಪ್ರಪಂಚ ಇದು ಕೇವಲ ಬರೀ ಒಂದು ಆಧ್ಯಾತ್ಮಿಕವಾದ ನಕ್ಷೆ. ಇಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಪರಮಾತ್ಮನ ಸೃಷ್ಟಿ, ಪರಮಾತ್ಮನ ಕೊಂಬೆಗಳು. ನಾವು ಅದೆಷ್ಟೇ ಪ್ರಯತ್ನ ಪಟ್ಟರು ಮೇಲೆ ಹೇಳಕ್ಕಾಗಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಸಾಧನೆ ಮಾಡೋಕ್ಕಾಗಲ್ಲ, ಅದೆಷ್ಟೇ ಪ್ರಯತ್ನ ಪಟ್ಟರು ನಮ್ಮ ದೈವ ಬದಲಾಗಲ್ಲ ಅನ್ನೋ ಮಾತುಗಳನ್ನ ನೀವು ಕೇಳಿರ್ತೀರಿ. ಯಾವತ್ತೂ ಇಂಥ ಮಾತುಗಳಿಗೆ ತಲೆ ಕೆಡಿಸ್ಕೋಬೇಡಿ. ಮನುಷ್ಯನಿಂದ ಸಾಧ್ಯವಾಗದ್ದು ಯಾವುದೂ ಇಲ್ಲ ಅನ್ನೋ ಮಾತುಗಳನ್ನು ನೀವು ಕೇಳಿರ್ತೀರಿ. ಆ ಥರ ಪಾಸಿಟಿವ್ ಥಾಟ್ನ ಮೈಂಡಲ್ಲಿ ಇಡ್ತಾ ನಮ್ಮ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಅದೆಷ್ಟೋ ಪವಿತ್ರ ಗ್ರಂಥಗಳು, ಅದೆಷ್ಟೋ ಪವಿತ್ರ ಸ್ಥಾನಗಳು, ಅದೆಷ್ಟೋ ಪವಿತ್ರ ಮಂದಿರಗಳು, ಅದೆಷ್ಟೋ ಪವಿತ್ರ ಮನಸ್ಸುಗಳಿದಾವಲ್ವಾ. ಆ ಎಲ್ಲ ಮನಸ್ಸುಗಳಿಗೆ, ಆ ಎಲ್ಲ ಮಂದಿರಗಳಿಗೆ, ಆ ಎಲ್ಲ ಸ್ಥಾನಗಳಿಗೆ ಧನ್ಯವಾದ ಹೇಳ್ತಾ, ದೇವರಿಗೆ ಪ್ರಣಾಮವನ್ನ ಮಾಡ್ತಾ, ಆ ಭಗವಂತನಲ್ಲಿ ನಾವು ನಮ್ಮೊಳಗೆ ಆ ಭಗವಂತನನ್ನ ಕರೀತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ನಮ್ಮಲ್ಲಿ ಅದೆಷ್ಟೋ ಜನಕ್ಕೆ ಪಾಸಿಟಿವ್ ಎನರ್ಜಿಯ ಬಗ್ಗೆ ತುಂಬಾ ಕಾಳಜಿ ಇದೆ. ಅದೆಷ್ಟೋ ಜನ ಪಾಸಿಟಿವ್ ಎನರ್ಜಿನ ಹುಡುಕ್ತಾ ಅಲೆದಾಡ್ತಿರ್ತಾರೆ. ಆದ್ರೆ ನಾವು ಇಲ್ಲೇ ಕುತ್ಕೊಂಡು ಆ ದೇವರನ್ನ, ನಮ್ಮ ಹೆತ್ತ ತಂದೆ ತಾಯಿಯನ್ನ, ಈ ಪ್ರಪಂಚದ ಪ್ರತಿಯೊಂದು ಅಣು ಕಣವನ್ನ ಜ್ಞಾಪಿಸ್ಕೊಳ್ತಾ ಪಾಸಿಟಿವ್ ಎನರ್ಜಿನ ಫಾರ್ಮ್ ಮಾಡ್ಕೊಳ್ಳೋಣ. ತುಂಬಾ ಸರಳ ಭಾಷೆಯಿರೋ ಈ ಕನ್ನಡದ ಅಫರ್ಮೇಷನ್ಸ್ಗಳನ್ನ ಮತ್ತೆ ಸ್ವಾಗತ ಮಾಡ್ತೀರಿ ಅನ್ನೋ ನಂಬಿಕೆಯಿಂದ 21 ದಿನಗಳ ಕಾಲ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸತತ ಪ್ರಯತ್ನದಿಂದ, ನಮ್ಮ ಸಣ್ಣದೊಂದು ಆಸೆಯಿಂದ ಇವತ್ತು ಮತ್ತದೇ ಪ್ರಯತ್ನವನ್ನ ಮುಂದುವರಿಸಿದೀವಿ. ನಮ್ಮ ಈ ಪ್ರಯತ್ನ ಐಸಿರಿ ಚಾನೆಲ್ನ ಮೂಲಕ ನಿಮ್ಮೆಲ್ಲರನ್ನು ತಲುಪುತ್ತಿರುವುದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಬನ್ನಿ ಈ ಅಫರ್ಮೇಷನ್ಗಳನ್ನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೆಯದಾಗಿ ಕಣ್ಮುಚ್ಚಿ ದೀರ್ಘವಾದ ಉಸಿರನ್ನ ನಿಧಾನವಾಗಿ ತಗೊಂಡು ನಿಧಾನವಾಗಿ ದೀರ್ಘ ಉಸಿರನ್ನ ಬಿಡಿ. ಮೊಟ್ಟ ಮೊದಲನೆಯದಾಗಿ ನನ್ನ ತಂದೆ ತಾಯಿಗೆ ಪ್ರಣಾಮಗಳು. ಯಾಕೆಂದ್ರೆ ನಿಜವಾದ ಭಗವಂತ ನಮ್ಮ ತಂದೆ ತಾಯಿಯ ರೂಪದಲ್ಲಿ ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ. ನಾವು ನೋಡಿರ್ತಕ್ಕಂಥ ಭಗವಂತ ನಮ್ಮ ತಂದೆ ತಾಯಿನೇ. ಮನಸ್ಸಿನಲ್ಲೇ ಅವರ ನಗು ಮೊಗವನ್ನು ನೆನೆಯುತ್ತಾ
ಪಾದಸ್ಪರ್ಶ ಮಾಡಿ ನಮ್ಮೆಲ್ಲರ ಮನಸ್ಸನ್ನ ಶಾಂತಗೊಳಿಸಿಕೊಳ್ಳೋಣ. ನಿಮ್ಮ ಗುರುಗಳಿಗೂ ಕೂಡ ಅಷ್ಟೇ ಥ್ಯಾಂಕ್ಸ್ನ ಹೇಳಿ. ಯಾಕೆಂದ್ರೆ ಪ್ರತಿಯೊಬ್ಬ ಗುರುಗಳು ನಮಗೆ ಒಂದಲ್ಲ ಒಂದು ರೀತಿ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿದ್ದಾರೆ. ಅವರಿಗೂ ನಮ್ಮ ಧನ್ಯವಾದಗಳು. ಭಗವಂತ, ಈ ಜನ್ಮದಲ್ಲಿ ಜಗತ್ತಿಗೆ ಸುಖ, ಶಾಂತಿ, ಸಮೃದ್ಧಿಯನ್ನ ಹರಡಿ ಹಂಚೋದಕ್ಕೆ ಒಂದು ಅವಕಾಶ ಮಾಡಿಕೊಡು. ನನ್ನ ಇಡೀ ಜೀವನದಲ್ಲಿ ನನ್ನ ಜೊತೆ ನೀನಿಲ್ಲುತ್ತಿ ಎನ್ನೋ ಭರವಸೆ ನನಗಿದೆ. ದಯವಿಟ್ಟು ನನ್ನ ಈ ಪ್ರಾರ್ಥನೆಯನ್ನು ಈಡೇರಿಸಿಕೊಡು. ಥ್ಯಾಂಕ್ ಯು ಸೋ ಮಚ್. ನಮಗೆ ಅತ್ಯುತ್ತಮವಾದ ಆರೋಗ್ಯವನ್ನ ದಯಪಾಲಿಸಿದ್ದಕ್ಕೆ. ನನ್ನ ಹೆಲ್ತ್ ಫಿಟ್ ಅಂಡ್ ಫೈನ್ ಆಗಿದೆ. ನಾನು ಅತಿ ಉತ್ಸಾಹದಲ್ಲಿದ್ದೇನೆ ಜೀವನದಲ್ಲಿ ಏನಾದರೂ ಸಾಧಿಸೋಕೆ. ಹಾಗೆ ನನ್ನ ಶರೀರಕ್ಕೂ ಕೂಡ ಇಷ್ಟೊಂದು ಸ್ವಾಸ್ಥ್ಯವಾಗಿದ್ದಕ್ಕೆ ತಲೆಯಿಂದ ಪಾದದವರೆಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ಪ್ರೋಗ್ರಾಮ್. ಥ್ಯಾಂಕ್ ಯು ಲ್ಯಾಪ್ಟಾಪ್ಗೆ. ಥ್ಯಾಂಕ್ ಯು ಟೆಕ್ನಾಲಜಿಗೆ. ಈ ಟೆಕ್ನಾಲಜಿಯ ಕಾರಣದಿಂದ ನಾನು ನಿಮ್ಮಲ್ಲಿಗೆ ನಿಮ್ಮ ಮನಸ್ಸನ್ನ ಮುಟ್ಟುವಂತಾಗಿದೆ. ಅದಕ್ಕಾಗಿ ಈ ಟೆಕ್ನಾಲಜಿಗೂ ಕೂಡ, ಈ ವಿಜ್ಞಾನಕ್ಕೂ ಕೂಡ ನನ್ನ ಧನ್ಯವಾದಗಳು. ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ನ್ಯೂ ಡೇ. ನಾನು ಈ ದಿನಕ್ಕೆ ಮನಸ್ಫೂರ್ತಿಯಾಗಿ ಧನ್ಯವಾದವನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪ್ರೀತಿಸಲ್ಪಟ್ಟಿದ್ದೇನೆ ಹಾಗೂ ಬೇರೆಯವರನ್ನೂ ಸಹ ಪ್ರೀತಿಸುತ್ತೇನೆ. ಬೇರೆಯವರು ನನ್ನನ್ನು ಪ್ರೀತಿಸಲು ನನ್ನ ಮನಸ್ಸಿನಿಂದ ಬಯಸುತ್ತೇನೆ. ನನ್ನ ಗುರಿ ತಲುಪಲು ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ. ನಾನು ತುಂಬಾ ರಿಲ್ಯಾಕ್ಸ್ಡ್ ಫೀಲ್ ಮಾಡ್ತಿದ್ದೀನಿ ಮತ್ತು ನನ್ನ ರಿಸಲ್ಟ್ಸ್ನಿಂದ ಸ್ಯಾಟಿಸ್ಫೈ ಆಗಿದ್ದೀನಿ. ಈ ಕ್ಷಣಕ್ಕೆ, ಈಗ, ಇಲ್ಲಿ ಪ್ರತಿಯೊಂದು ವೆರಿ ಗುಡ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ನಾನು ನಿಧಾನವಾಗಿ ಡೆವಲಪ್ ಆಗ್ತಾ ಇದ್ದೀನಿ. ನನ್ನನ್ನ ಯಾರೂ ತಡೆಯೋಕ್ಕಾಗಲ್ಲ. ನಿಧಾನವಾಗಿ ನಾನು ಗ್ರೋ ಆಗ್ತಾ ಇದ್ದೀನಿ. ಆ ಅಯಸ್ಕಾಂತದಂತೆ ನಾನು ಪ್ರತಿಯೊಂದನ್ನು ಅಟ್ರಾಕ್ಟ್ ಮಾಡ್ತೀನಿ. ಅದು ನನ್ನನ್ನು ಅಟ್ರಾಕ್ಟ್ ಆಗದೆ ಇರೋ ತರ ತಡೆದ್ರೂ ಕೂಡ ನಾನು ನಿಲ್ಲಲ್ಲ. ನಾನು ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿಯೊಂದನ್ನು ಕೂಡ ಆ ದೇವರು ಕೊಟ್ಟ ವರದಾನ ಎಂದು ಭಾವಿಸುತ್ತೇನೆ. ನಾನು ತುಂಬ ಜನರಸ್ ಹಾಗೂ ಕೈಂಡ್ ಫೀಲ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬರಲ್ಲೂ, ಪ್ರತಿಯೊಂದು ನಿಮಿಷಕ್ಕೂ. ಐ ಆಮ್ ಫಿಲ್ಡ್ ವಿತ್ ಎನರ್ಜಿ. ನಾನು ಎನರ್ಜಿಯಿಂದ ತುಂಬಿ ಹೋಗಿದ್ದೇನೆ. ಐ ಆಮ್ ಫ್ರೀ ಫ್ರಮ್ ಪೇನ್. ನಾನು ನೋವಿನಿಂದ ಮುಕ್ತನಾಗಿದ್ದೇನೆ. ಇವತ್ತು ನನ್ನ ದಿನ. ಬೆಟರ್ ಲೈಫ್ಗೆ ಈ ದಿನವನ್ನ ಕನ್ವರ್ಟ್ ಮಾಡಿಕೊಳ್ಳುತ್ತೇನೆ. ಐ ಆಮ್ ಪವರ್ಫುಲ್. ಐ ಆಮ್ ಬ್ಯೂಟಿಫುಲ್. ಐ ಆಮ್ ಲವ್ಡ್. ಇವತ್ತು ಲಿಮಿಟ್ಲೆಸ್ ಪಾಸಿಟಿವ್ ಎನರ್ಜಿಯನ್ನ ನಾನು ಪಡೆಯುತ್ತಿದ್ದೇನೆ. ಇವತ್ತಿನಿಂದ ಯಾವತ್ತೂ ಕೂಡ ನನ್ನ ಈ ಪಾಸಿಟಿವ್ ಎನರ್ಜಿ ಗ್ರೋ ಆಗ್ತಾನೆ ಹೋಗುತ್ತೆ. ಬ್ರಿಲಿಯಂಟ್ ಐಡಿಯಾಸ್ಗೆ ನಾನು ಮ್ಯಾಗ್ನೆಟ್ ತರ ಅದನ್ನ ಅಟ್ರಾಕ್ಟ್ ಮಾಡ್ತೀನಿ. ಇವತ್ತು ನಾನು ಎಲ್ರಿಗೂ ಅನ್ಕಂಡೀಷನಲ್ ಲವ್ ಕೊಡ್ತೀನಿ. ಇವತ್ತಿನ ಸನ್ರೈಸ್ ನನಗೆ ತುಂಬಾ ಕಾನ್ಫಿಡೆನ್ಸ್ನ ತಂದು ಕೊಡ್ತಾ ಇದೆ. ಇವತ್ತಿನ ಸನ್ರೈಸ್ ನನಗೆ ಅತ್ಯುನ್ನತ ಎನರ್ಜಿಯನ್ನ ಕೊಟ್ಟಿದೆ. ನಾನು ಯಾವ ಚಾಲೆಂಜನ್ನು ಕೂಡ ಅತಿ ಕಾನ್ಫಿಡೆನ್ಸ್ನಿಂದ ಎದುರಿಸಲು ಸಿದ್ಧನಾಗಿದ್ದೇನೆ. ನಾನು ಕಲಿಯುತ್ತಾ ಬೆಳೆಯುತ್ತೇನೆ. ಐ ಆಮ್ ಅ ಬೆಟರ್ ಪರ್ಸನ್. ಐ ವಾಂಟ್ ಟು ಬಿ ಅ ಪರ್ಫೆಕ್ಟ್ ಪರ್ಸನ್ ಆಲ್ವೇಸ್. ಐ ಆಮ್ ಇನ್ ಲವ್ ವಿತ್ ಅ ಪರ್ಸನ್ ಐ ಸಿ ಇನ್ ದ ಮಿರರ್. ಕನ್ನಡಿಯಲ್ಲಿ ಕಾಣುವ ವ್ಯಕ್ತಿಯೊಂದಿಗೆ ನನಗೆ ತುಂಬಾ ಪ್ರೀತಿ ಇದೆ. ಆ ವ್ಯಕ್ತಿಯನ್ನು
ಪ್ರತಿಯೊಂದು ಸುಖ, ವೈಭೋಗ, ಸಮೃದ್ಧಿಗಳತ್ತ ಕೊಂಡೊಯ್ಯಲು ನಾನು ಸತತ ಹಾಗೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಇವತ್ತು ಯೂನಿವರ್ಸ್ ಅಪರ್ಚುನಿಟಿಗಳಿಂದ ತುಂಬಿಕೊಂಡಿದೆ. ಆ ಅಪರ್ಚುನಿಟಿಗಳನ್ನ ನಾನು ಗ್ರ್ಯಾಬ್ ಮಾಡ್ಕೊಳ್ತೀನಿ. ಯಾವ ಕಾರಣಕ್ಕೂ ನಾನು ಹೆದರಿಕೊಳ್ಳಲ್ಲ ಮತ್ತು ಸಕ್ಸಸ್ನ ಪಡೆಯೋಕೆ ನಾನು ಬದ್ಧನಾಗಿದ್ದೀನಿ. ಇವತ್ತಿನ ದಿನವನ್ನು ನಾನು ಜಾಯ್ ಮತ್ತು ಕಾನ್ಫಿಡೆನ್ಸ್ನಿಂದ ವೆಲ್ಕಮ್ ಮಾಡ್ತೀನಿ. ಇವತ್ತು ಅನ್ನೋದೇ ನನಗೆ ಗಿಫ್ಟ್. ಟುಡೇ ಈಸ್ ಅ ಗುಡ್ ಡೇ. ಐ ಆಮ್ ಎಕ್ಸೈಟೆಡ್, ಫುಲ್ಲಿ ಎಕ್ಸೈಟೆಡ್ ಟು ಸಿ ವಾಟ್ ಟುಡೇ ಗಿವ್ಸ್ ಮೀ. ಇವತ್ತು ನನಗೆ ಏನನ್ನ ಕೊಡುತ್ತದೆ ಎಂದು ಪ್ರತಿ ಕ್ಷಣ ನಾನು ಕಾಯುತ್ತಿದ್ದೇನೆ. ನಾನೇನು ಮಾಡುತ್ತೇನೋ ಅದರಲ್ಲಿ ಪ್ರತಿಯೊಂದರಲ್ಲಿ ಖುಷಿಯನ್ನ ಬಯಸುತ್ತೇನೆ. ಪ್ರತಿ ಟೈಮ್ ಕೂಡ ನಾನು ಪ್ರೊಡಕ್ಟಿವ್ ಆಗಿರ್ತೀನಿ ಹಾಗೂ ಮೋಟಿವೇಟೆಡ್ ಆಗಿರ್ತೀನಿ. ನನ್ನ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ಗಳು ನನ್ನ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತವೆ. ನನಗೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಮೈ ಸ್ಕಿನ್ ರೇಡಿಯೇಟ್ಸ್ ಹೆಲ್ತ್ ಅಂಡ್ ಬ್ಯೂಟಿ. ನಾನು ಹೇಗಿದ್ದೀನೋ ಅದನ್ನ ನಾನು ಪ್ರೀತಿಸ್ತೀನಿ, ಹಾಗೆ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿನೇ ನನಗೆ ಪ್ರತಿಯೊಂದು ಒಳ್ಳೆಯದೇ ಆಗುತ್ತೆ. ಅದೇ ನನಗೆ ವರ್ಕೌಟ್ ಆಗೋದು. ನನಗೆ ರೆಸ್ಪೆಕ್ಟ್ ಮತ್ತು ಸಕ್ಸಸ್ಗೆ ಅರ್ಹರಾಗಿರೋ ಕೆಲಸವನ್ನ ಮಾಡೋಕ್ಕೆ ತುಂಬಾ ಇಷ್ಟ. ನನಗೂ ಕೂಡ ರೆಸ್ಪೆಕ್ಟ್ ಮತ್ತೆ ಸಕ್ಸಸ್ ಬೇಕೇ ಬೇಕು. ಅಮೇಜಿಂಗ್ ಥಿಂಗ್ಸ್ ನನ್ನ ಬ್ಯೂಟಿಫುಲ್ ಲೈಫಲ್ಲಿ ಹ್ಯಾಪನ್ಸ್. ನನಗೆ ನನ್ನ ಈ ದಿನ ಕೊಡ್ತಾ ಇರೋ ಎನರ್ಜಿ ನನ್ನೊಳಗಿನ ಬ್ಯೂಟಿನ ಹೊರಗೆ ತರಲು ಪ್ರಯತ್ನ ಮಾಡುತ್ತಿದೆ. ಇವತ್ತಿನ ದಿನವನ್ನ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿ ದಿ ಬೆಸ್ಟ್ ಆಗಿ ಕನ್ವರ್ಟ್ ಮಾಡಕ್ಕೆ ನಾನು ಪ್ರತಿಯೊಂದು ಕ್ಷಣದಲ್ಲೂ ಒದ್ದಾಡ್ತಾ ಇರ್ತೀನಿ. ಯಾಕೆ ಅಂದ್ರೆ ರಾತ್ರಿ ಮಲಗುವಾಗ ನಾನು ಈ ದಿನವನ್ನ ಪೂರ್ತಿಯಾಗಿ ಆಹ್ಲಾದಿಸಿದ್ದೀನಿ, ಈ ದಿನವನ್ನ ಪೂರ್ತಿಯಾಗಿ ಬೆಸ್ಟ್ ಆಗಿ ಕನ್ವರ್ಟ್ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ನನ್ನಲ್ಲಿರುತ್ತೆ. ನನಗೆ ಈ ಕ್ಷಣಕ್ಕೆ ಏನೇನು ನೀಡಿದೆಯೋ, ಏನೇನು ಅವಶ್ಯಕತೆಗಳಿದಾವೋ ಅವೆಲ್ಲವೂ ನನ್ನ ಹತ್ರ ಇದೆ. ಈ ಕ್ಷಣ ನನ್ನದೇ, ಈ ಜೀವನ ನನ್ನದೇ, ಈ ಲೈಫ್ ನನ್ನದೇ, ಈ ಪ್ರಪಂಚ ನನ್ನದೇ. ಐ ಆಮ್ ಗ್ರೇಟ್. ನಾನು ಯಾವತ್ತಿಗೂ ಗ್ರೇಟ್. ನನ್ನಲ್ಲಿರುವ ಎನರ್ಜಿ ಎಂದಿಗೂ ಪೋಲಾಗೋದಕ್ಕೆ ನಾನು ಬಿಡಲ್ಲ. ಐ ಆಮ್ ಗ್ರೇಟ್ಫುಲ್. ನಾನು ಎನರ್ಜಿಯಿಂದ ತುಂಬಿರತಕ್ಕಂಥ ಒಂದು ದೊಡ್ಡ ಭಂಡಾರ. ಆ ಭಂಡಾರವನ್ನು ನನ್ನ ವೆಲ್ತ್, ವೆಲ್ಫೇರ್, ನನ್ನ ಗುಡ್ನೆಸ್, ನನ್ನ ಆ ಎತ್ತರಕ್ಕೆ ಕೊಂಡೊಯ್ಯುವ ಎನರ್ಜಿ ಎಲ್ಲವನ್ನೂ ನನ್ನ ಈ ಗ್ರೋತ್ಗೆ ಬಳಸ್ತೀನಿ. ಪ್ರತಿಯೊಂದನ್ನು ಒಳ್ಳೆಯ ತರ ಯೂಸ್ ಮಾಡ್ಕೋತೀನಿ. ಈ ಸಮಾಜಕ್ಕೆ ನನ್ನದೇ ಆದ ಒಂದು ದೊಡ್ಡ ಕೊಡುಗೆಯನ್ನ ನಾನು ಕೊಡ್ತೀನಿ. ಅದಕ್ಕಿಂತ ಹೆಚ್ಚಿಗೆ ನನ್ನ ತಂದೆ ತಾಯಿ ಹಾಗೂ ಗುರು ವೃಂದಕ್ಕೆ ನನ್ನ ಕೈಲಾದಷ್ಟು ಅವರ ಋಣ ತೀರಿಸಲು ಪ್ರಯತ್ನ ಪಡ್ತೀನಿ. ನಾನು ಈ ದಿನವನ್ನ ಎಕ್ಸೈಟಿಂಗ್ ಆಗಿ ಕನ್ವರ್ಟ್ ಮಾಡ್ತೀನಿ. ಲವ್, ಪ್ರೀತಿ, ಜಾಯ್, ಖುಷಿ ಹಾಗೂ ಪೀಸ್, ನೆಮ್ಮದಿ, ಈ ಮೂರನ್ನು ನನ್ನ ಸ್ವಭಾವಗಳಾಗಿ ಪರಿವರ್ತಿಸಲು ಪ್ರಯತ್ನ ಪಡುತ್ತೇನೆ. ಟುಡೇ ಐ ಆಮ್ ಸೇಫ್. ಗಾಡ್ ಪ್ರೊಟೆಕ್ಟ್ಸ್ ಮೀ. ನನ್ನನ್ನ ಆ ದೇವರು ತುಂಬಾ ಸೇಫ್ ಆಗಿಟ್ಟಿದ್ದಾನೆ. ಅವನು ನನ್ನ ಯಾವತ್ತಿಗೂ ಪ್ರೊಟೆಕ್ಟ್ ಮಾಡ್ತಾನೆ, ಇವತ್ತಿಗೂ ಮುಂದಿಗೂ ಯಾವತ್ತಿಗೂ. ನಾನು ನನ್ನ ಜಾಬ್ಗೆ ಗ್ರೇಟ್ಫುಲ್ ಆಗಿದ್ದೀನಿ. ಇದು ಕೆಲವೊಂದ್ಸರಿ ನನಗೆ ಚಾಲೆಂಜ್ ಮಾಡಿದ್ರೂ ಕೂಡ ನನ್ನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ನನ್ನ ಉದ್ಯೋಗಕ್ಕೆ ನನ್ನ ನಮನಗಳು. ನನ್ನ ಉದ್ಯೋಗ ನನ್ನನ್ನು ಉನ್ನತ ವ್ಯಕ್ತಿಯನ್ನಾಗಿ ಮಾಡಲು ಪ್ರಯತ್ನವನ್ನು ಪಡುತ್ತಿದೆ. ಇವತ್ತು ನಾನು ಬರೀ ಕೈಂಡ್ ಮತ್ತು ಜನರಸ್ ಪೀಪಲ್ನ ಮೀಟ್ ಮಾಡ್ತೀನಿ. ಯಾವತ್ತಿಗೂ ನೆಗೆಟಿವ್ ವ್ಯಕ್ತಿಗಳೊಂದಿಗೆ ನನ್ನ ಸ್ನೇಹವನ್ನ ಮಾಡೋದಿಲ್ಲ. ಪಾಸಿಟಿವ್ ವ್ಯಕ್ತಿಗಳು ಪಾಸಿಟಿವ್ ಎನರ್ಜಿಗಳನ್ನ ಹೊಂದಿರುತ್ತಾರೆ, ಅವರನ್ನ ಮಾತ್ರ ನಾನು ಪ್ರೀತಿಸ್ತೀನಿ ಹಾಗೂ ಅವರೊಂದಿಗೆ ಮಾತ್ರ ನನ್ನ ಸ್ನೇಹವನ್ನ ಮುಂದುವರಿಸ್ತೀನಿ. ಇವತ್ತು ನಾನು ಏನ್ ಮಾತಾಡ್ತಿದ್ದೀನೋ ಪವರ್ಫುಲ್ ಆಗಿ ಮಾತಾಡ್ತಿದ್ದೀನಿ ಮತ್ತು ಫಿಲ್ಡ್ ವಿತ್ ಗ್ರೇಸ್
ನಾನೇನು ಮಾತಾಡ್ತಿದ್ದೀನೋ ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದೀನಿ. ನಾನೇನು ಮಾತಾಡ್ತಿದ್ದೀನೋ ಗುಡ್ ಇಂಟೆನ್ಷನ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ನಮ್ಮ ಮಾತು ಯಾವಾಗಲೂ ಬೇರೆಯವ್ರನ್ನ ಹರ್ಟ್ ಮಾಡಲ್ಲ. ನಾನು ಯಾವತ್ತಿಗೂ ಯಾರನ್ನು ಹರ್ಟ್ ಮಾಡಲ್ಲ. ನಾನು ಒಳ್ಳೆಯ ವ್ಯಕ್ತಿಯಾಗಿ ಬದುಕುತ್ತೇನೆ. ಅದಕ್ಕಾಗಿ ಆ ದೇವರಿಗೆ ನನ್ನ ಧನ್ಯವಾದಗಳು. ನಾನು ಇವತ್ತು ಸತ್ಯವನ್ನೇ ಮಾತನಾಡುತ್ತೇನೆ. ನಾನು ಪ್ರಾಮಾಣಿಕ ಮನುಷ್ಯ. ಐ ಆಮ್ ಆನೆಸ್ಟ್. ಐ ವಿಲ್ ಸ್ಪೀಕ್ ಓನ್ಲಿ ದ ಟ್ರೂತ್. ನನ್ನಲ್ಲಿ ಯಾವತ್ತೂ ಕೆಟ್ಟ ವಿಚಾರಗಳನ್ನು ಒಳಗೆ ತಗೊಳ್ಳಲ್ಲ. ನಾನು ಯಾವತ್ತೂ ಸತ್ಯವನ್ನೇ ಮಾತನಾಡಿ ಒಳ್ಳೆಯ ವಿಚಾರಕ್ಕೆ ಬೆಲೆ ಕೊಡುತ್ತೇನೆ. ದಿಸ್ ಡೇ ಲವ್ಸ್ ಮೀ. ಈ ದಿನ ನನ್ನನ್ನು ಪ್ರೀತಿಸಿ ಸಪೋರ್ಟ್ ಮಾಡುತ್ತೆ. ನಾನು ಮುಂದುವರಿಯಲು ಈ ದಿನವೇ ನನಗೆ ಮೊದಲ ಮೆಟ್ಟಿಲು. ನಾನು ನಿನ್ನೆಯ ಮಿಸ್ಟೇಕ್ಗಳನ್ನ ಕ್ಷಮಿಸಿ ಇಂದಿನ ದಿನವನ್ನು ಬ್ಯೂಟಿಫುಲ್ ಆಗಿ ಮಾಡ್ತೀನಿ. ನಿನ್ನೆಯ ಮಿಸ್ಟೇಕ್ಗಳಿಗಾಗಿ ನನಗೆ ಪಶ್ಚಾತ್ತಾಪವಿದೆ. ಅದನ್ನೆಂದೂ ಮತ್ತೆ ರಿಪೀಟ್ ಮಾಡಲ್ಲ. ನನ್ನ ಪ್ರತಿಯೊಂದು ವಿಶ್ ಹಾಗೂ ನೀಡ್ಸ್ ಇಮಿಡಿಯೇಟ್ ಆಗಿ ಸಿಗುತ್ತೆ. ಈ ದಿನದ ಪ್ರತಿಯೊಂದು ಕ್ಷಣಗಳು ನನಗೆ ಹೆಲ್ತ್ ಮತ್ತು ವೆಲ್ತ್ ಅನ್ನ ಪಡೆಯೋಕೆ ಹೆಲ್ಪ್ ಮಾಡ್ತವೆ. ಇವತ್ತಿನ ದಿನ ನನ್ನ ಟ್ಯಾಲೆಂಟ್ನ ಡೆವಲಪ್ ಮಾಡ್ಕೊಳ್ಳೋಕೆ ಎಲ್ಲ ಕ್ಷಣಗಳನ್ನು ಯುಟಿಲೈಸ್ ಮಾಡ್ತೀನಿ. ನಾನು ಈ ಪ್ರಪಂಚವನ್ನ ಎಷ್ಟು ಪ್ರೀತಿಸೋಕೆ ಸಾಧ್ಯನೋ ಅಷ್ಟು ಪ್ರೀತಿಸ್ತೀನಿ. ನನ್ನ ಟ್ಯಾಲೆಂಟ್ ಎಷ್ಟಿದೆ ಅಂದರೆ ಈ ಜಗತ್ತಲ್ಲಿ ಪ್ರತಿಯೊಬ್ಬರು ಕೂಡ ನನ್ನ ಟ್ಯಾಲೆಂಟ್ನ ನೋಡಿ ಖುಷಿ ಪಡಬೇಕು. ಪ್ರತಿಯೊಬ್ಬರು ಕೂಡ ನನ್ನ ಟ್ಯಾಲೆಂಟ್ನ ಇಷ್ಟಪಡಬೇಕು. ಅಷ್ಟು ಟ್ಯಾಲೆಂಟ್ ನನ್ನಲ್ಲಿದೆ. ನನ್ನ ಸುತ್ತಲೂ ಪಾಸಿಟಿವ್ ಪೀಪಲ್ ತುಂಬಿಕೊಂಡಿದ್ದಾರೆ ಮತ್ತು ನಾನು ಅವರನ್ನೆಲ್ಲ ಆಕರ್ಷಿಸ್ತೀನಿ. ಇವತ್ತಿನಿಂದ ನಾನು ಯಾರನ್ನು ಜಡ್ಜ್ ಮಾಡಲ್ಲ ಹಾಗೂ ಅವರ ಸಿಚುವೇಶನ್ನ ಆಡ್ಕೊಳ್ಳಲ್ಲ. ಬೇರೆಯವರ ಸಿಚುವೇಶನ್ನ ಯಾವತ್ತಿಗೂ ಆಡ್ಕೋಬಾರ್ದು. ಆ ಸಿಚುವೇಶನ್ ಅವ್ರಿಗೆ ಒಳ್ಳೆಯದನ್ನೇ ಮಾಡ್ತಿರುತ್ತೆ. ಆ ಸಿಚುವೇಶನ್ ಅವ್ರಿಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಿರುತ್ತೆ. ಸೊ ಐ ವಿಲ್ ನೆವರ್ ಜಡ್ಜ್ ಎನಿವನ್. ಐ ವಿಲ್ ನೆವರ್ ಹರ್ಟ್ ಎನಿವನ್. ನನ್ನ ಮನಸ್ಸನ್ನು ಬದಲಿಸುವುದು ಒಂದು ಶಕ್ತಿ, ಅದು ದೌರ್ಬಲ್ಯವಲ್ಲ. ಸಹಾಯ ಕೇಳುವುದು ಸ್ವಾಭಿಮಾನ ಹಾಗೂ ಸ್ವಯಂ ಅರಿವಿನ ಸಂಕೇತವಾಗಿದೆ. ನಾನು ಮಾಡುವ ಪ್ರತಿಯೊಂದು ನಿರ್ಧಾರವು ಸಂಪೂರ್ಣ ಹಾಗೂ ದೃಢವಾಗಿರುತ್ತದೆ. ನಾನು ನನ್ನಂತೆಯೇ ಬೇರೆಯವರನ್ನೂ ಕೂಡ ಬೆಳೆಯಲು ಪ್ರೋತ್ಸಾಹಿಸುತ್ತೇನೆ. ದೇವರಲ್ಲಿ ನನಗೇನು ಬೇಕೋ ಅದನ್ನು ಕೇಳುವ ಅವಕಾಶ ನನಗಿದೆ. ಆ ದೇವರು ಒಳ್ಳೆಯದನ್ನು ಅನುಭವಿಸಲು ನನಗೆ ಅನುಮತಿ ಕೊಟ್ಟಿದ್ದಾನೆ. ಪರಮಾತ್ಮನಿಗೆ ನಾನೆಂದು ಋಣಿಯಾಗಿದ್ದೇನೆ, ಏಕೆಂದರೆ ಅವನು ನನಗೆ ಆತ್ಮವಿಶ್ವಾಸ, ದೈಹಿಕ ಸಬಲತೆ, ಮಾನಸಿಕ ಆರೋಗ್ಯವನ್ನು ನೀಡಿದ್ದಾನೆ. ನಾನು ಕಷ್ಟ ಮತ್ತು ಸುಖಗಳನ್ನು ಸಮತೋಲನವಾಗಿ ತೂಗಿಸಲು ಸಮರ್ಥನಾಗಿದ್ದೇನೆ. ನನ್ನೊಳಗೆ ಅಗಾಧ ಧ್ಯಾನ, ಜ್ಞಾನ ಎಲ್ಲವೂ ಅಡಗಿದೆ. ನಾನು ಇರುವಂತೆಯೇ ನಾನು ಸಂಪೂರ್ಣನಾಗಿದ್ದೇನೆ. ಹಾಗೆಯೇ ಇತರರೂ ನನ್ನನ್ನು ಬೆಂಬಲಿಸುತ್ತಾರೆ. ನಾನು ಸ್ವಂತ ವೇಗದಲ್ಲಿ, ನನ್ನದೇ ಆದ ವೇಗದಲ್ಲಿ ಬೆಳೆಯುತ್ತಿದ್ದೇನೆ. ನಾನು ನನ್ನ ಜೀವನದ ನೋವುಗಳಿಂದ ಮುಕ್ತನಾಗಲು ಬಯಸುತ್ತಿದ್ದೇನೆ. ನನ್ನ ಏಳಿಗೆಗೆ ಸಹಾಯ ಮಾಡುವ ಕೆಲಸವನ್ನು ಮಾತ್ರ ನಾನು ಮಾಡುತ್ತಿದ್ದೇನೆ. ನಾನು ತುಂಬ ಒಳ್ಳೆಯವನಾಗಿದ್ದೇನೆ ಮತ್ತು ಉತ್ತಮನಿಂದ ಅತ್ಯುತ್ತಮನಾಗಲು ಪ್ರಯತ್ನ ಪಡುತ್ತಿದ್ದೇನೆ. ನನ್ನನ್ನು ಪ್ರೀತಿಸುವವರನ್ನು ನಾನು ಸದಾ ಬೆಂಬಲಿಸುತ್ತೇನೆ. ನನ್ನನ್ನು ಪ್ರೀತಿಸುವವರು ನನಗೂ ಸಹ ಪ್ರೀತಿ, ಪ್ರೋತ್ಸಾಹ ಹಾಗೂ ಬೆಂಬಲವನ್ನು ನೀಡುತ್ತಿದ್ದಾರೆ. ಅವರಿಗೆಂದು ನಾನು ಋಣಿಯಾಗಿದ್ದೇನೆ. ನಾನು ಎಲ್ಲರನ್ನೂ ಸಹ ಇಷ್ಟಪಡುತ್ತೇನೆ, ಹಾಗೆಯೇ ನನ್ನನ್ನೂ ಇಷ್ಟಪಡುವಂತೆ ಬದುಕಲು ಇಚ್ಛಿಸುತ್ತೇನೆ. ನನ್ನ ಭಾವನೆಗಳಿಗೆ ನಾನೇ ಜವಾಬ್ದಾರ. ನನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ಖುಷಿಯಾಗಿರಲು ಇಚ್ಛಿಸುತ್ತೇನೆ. ಪ್ರಕೃತಿಯು ನನಗೆ ನೀಡುವ ಸಂದೇಶಗಳನ್ನು ಆಲಿಸಿ ಪಾಲಿಸಲು ಸದಾ ನಾನು ಸಿದ್ಧನಿದ್ದೇನೆ. ನಾನು ಪ್ರೀತಿ ಪಡೆಯಲು ಯೋಗ್ಯನಾಗಿದ್ದೇನೆ ಹಾಗೂ ಎಲ್ಲರಿಂದ ಪ್ರೀತಿಸಲ್ಪಡುತ್ತಿದ್ದೇನೆ. ನಾನು ನನ್ನ ಪರಿಸ್ಥಿತಿಗಳು ಹಾಗೂ ಪರಿಧಿಗಳಿಗಿಂತ
ವೇಗವಾಗಿ ಮುನ್ನುಗ್ಗಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ನಾನು ಎಂಥದ್ದೇ ಪರಿಸ್ಥಿತಿಯನ್ನು ಸರಿಪಡಿಸಲು ಸಿದ್ಧನಾಗಿದ್ದೇನೆ. ನಾನು ಎಂದೆಂದಿಗೂ ಆಶಾವಾದಿಯಾಗಿದ್ದೇನೆ, ಏಕೆಂದರೆ ಇಂದು ಹೊಸ ದಿನವಾಗಿದೆ. ನಾನು ಶಾಂತಿಯುತ ಹಾಗೂ ಸಂಪೂರ್ಣನಾಗಿದ್ದೇನೆ. ನಾನು ಯಾರು ಮತ್ತು ಯಾವುದಕ್ಕೆ ಅರ್ಹನಾಗಿದ್ದೇನೆಂದು ನನ್ನ ಮನಸ್ಸಿಗೆ ಚೆನ್ನಾಗಿ ಗೊತ್ತು. ನಾನು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದೇನೆ ಹಾಗೂ ಪ್ರತಿಯೊಂದು ಕೆಲಸವನ್ನು ಜವಾಬ್ದಾರಿಯಿಂದ ನಿರ್ವಹಿಸುತ್ತೇನೆ. ನಾನು ಪ್ರೀತಿ ಬೆಂಬಲಗಳಿಂದ ಸುತ್ತುವರೆದಿದ್ದೇನೆ ಹಾಗೂ ಸುರಕ್ಷಿತವಾಗಿದ್ದೇನೆ. ನನ್ನನ್ನು ಆ ದೇವರು ಸದಾ ಸುಖಿಯಾಗಿಡಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಭಾವಿಸಿ ನಾನು ಆ ದೇವರನ್ನು ಸದಾ ಪ್ರೀತಿಸುತ್ತೇನೆ. ನಾನು ಇನ್ನೂ ಕಲಿಯುತ್ತಿದ್ದೇನೆ, ಆದ್ದರಿಂದ ತಪ್ಪುಗಳನ್ನು ಮಾಡುವುದು ಸಹಜ. ಒಮ್ಮೆ ಮಾಡಿದ ತಪ್ಪುಗಳನ್ನು ಮತ್ತೊಮ್ಮೆ ಮಾಡದಿರಲು ಪ್ರಯತ್ನಿಸುತ್ತೇನೆ. ನನ್ನ ದೃಷ್ಟಿಕೋನವು ಮುಖ್ಯವಾಗಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಸಮಾಜದಲ್ಲಿ ನಾನೊಬ್ಬ ಮೌಲ್ಯಯುತ ಹಾಗೂ ಸಹಾಯ ಮನೋಭಾವನೆಯುಳ್ಳ ವ್ಯಕ್ತಿಯಾಗಿದ್ದೇನೆ. ನಾನು ಚೆನ್ನಾಗಿ ವಿಶ್ರಾಂತಿ ಪಡೆದಿದ್ದೇನೆ ಹಾಗೂ ಈ ಹೊಸ ದಿನಕ್ಕೆ ಉತ್ಸುಕನಾಗಿದ್ದೇನೆ. ನಾನೂ ಈ ಪ್ರಕೃತಿಯಲ್ಲಿ ಒಬ್ಬನಾಗಿದ್ದೇನೆ ಹಾಗೂ ಪ್ರಕೃತಿಯನ್ನು ಉಳಿಸಲು ಸಂಪೂರ್ಣ ಬದ್ಧನಾಗಿದ್ದೇನೆ. ನಾನು ಸಕಾರಾತ್ಮಕ ವಿಷಯಗಳನ್ನು ಅಳವಡಿಸಿಕೊಂಡು ಹೃದಯಕ್ಕೆ ಭಾರವಾಗುವ ವಿಷಯಗಳನ್ನು ತೆಗೆದುಹಾಕುತ್ತೇನೆ. ಅದೇ ರೀತಿ ನಂಬಿಕೆಗಳನ್ನು ಒಳತೆಗೆದುಕೊಂಡು ಅನುಮಾನಗಳನ್ನು ಹೊರಹಾಕುತ್ತೇನೆ. ನನ್ನ ಮನಸ್ಸಿನಿಂದ ನಾನು ಮೃದುವಾಗಿರಬಹುದು, ಆದರೆ ನನ್ನ ನಿರ್ಧಾರಗಳಲ್ಲಿ ದೃಢವಾಗಿದ್ದೇನೆ. ನಾನು ಎದುರಿಸುತ್ತಿರುವ ವಿಷಯಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು, ಹೇಗೆ ಪ್ರತಿಕ್ರಿಯಿಸುತ್ತೇನೆ ಎನ್ನುವುದರ ಮೇಲೆ ನನ್ನ ನಿಯಂತ್ರಣವಿರುತ್ತದೆ. ನಾನು ಏಕಕಾಲದಲ್ಲಿ 2 ವಿರುದ್ಧ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಬಲ್ಲೆ, ಏಕೆಂದರೆ ನಾನು ಗೆಲ್ಲುವ ಪ್ರಕ್ರಿಯೆಯಲ್ಲಿದ್ದೇನೆ. ನಾನು ಇತರರಲ್ಲಿ ಹಾಗೂ ನನ್ನಲ್ಲಿರುವ ಒಳ್ಳೆಯ ಗುಣಗಳನ್ನು ಆರಾಧಿಸುತ್ತೇನೆ. ನಾನು ಇನ್ನೊಬ್ಬರಿಂದ ಬರುವ ಮಾಹಿತಿಯನ್ನು ಸ್ವೀಕರಿಸುತ್ತೇನೆ ಹಾಗೂ ಮೌನದ ಕ್ಷಣಗಳನ್ನೂ ಕೂಡ ಆಹ್ಲಾದಿಸುತ್ತೇನೆ. ನಾನು ಒಬ್ಬ ಸ್ವಾಭಿಮಾನಿಯಾಗಿದ್ದೇನೆ ಹಾಗೂ ನನ್ನ ಸ್ವಾಭಿಮಾನಕ್ಕೆ ಬೆಲೆ ಸಿಗುವ ಜಾಗದಲ್ಲಿ ಮಾತ್ರ ಇರಲು ಇಚ್ಛಿಸುತ್ತೇನೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಕೆಲಸಗಳನ್ನೆಂದೂ ನಾನು ಮಾಡುವುದೇ ಇಲ್ಲ. ಹೌದು, ನಾನು ಸ್ವಾಭಿಮಾನಿ, ಆದರೆ ಅಹಂಕಾರಿಯಲ್ಲ. ನಾನು ಪ್ರತಿಯೊಂದು ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತೇನೆ. ಆ ದೇವರನ್ನು ನಾನು ತುಂಬ ಪ್ರೀತಿಸುತ್ತೇನೆ. ನಾನು ಕತ್ತಲೆಯಲ್ಲಿ ಜೀವಿಸಬೇಕಾಗಿಲ್ಲ, ಏಕೆಂದರೆ ನನ್ನ ಸುತ್ತಮುತ್ತ ಸಹಾಯ ಹಸ್ತಗಳಿವೆ. ನಾನೆಂದೂ ನಾನಾಗಿರಲು ಬಯಸುತ್ತೇನೆ. ಬೇರೆಯವರನ್ನು ನಕಲು ಮಾಡಲು ಇಷ್ಟಪಡುವುದಿಲ್ಲ. ನಾನು ಹೇಗಿದ್ದೇನೋ ಹಾಗೆಯೇ ನನ್ನನ್ನು ಪ್ರೀತಿಸಲು ಅವರಿಗೂ ಹೇಳುತ್ತೇನೆ. ನಾನು ಬೇರೆಯವರ ಜೀವನದಲ್ಲಿ ಏನಾಗುತ್ತದೆ ಎಂದು ಇಣುಕಿ ನೋಡುವುದಿಲ್ಲ. ನಾನು ಬೇರೆಯವರನ್ನೆಂದು ಹಂಗಿಸುವುದಿಲ್ಲ, ಅವರನ್ನೆಂದು ಹೀಯಾಳಿಸುವುದಿಲ್ಲ. ನನ್ನ ಪ್ರಗತಿಯ ವೇಗ ಎಂದೂ ನಿರ್ದಿಷ್ಟವಾಗಿರುತ್ತದೆ. ಅದೆಂದಿಗೂ ಕಡಿಮೆಯಾಗಲು ನಾನು ಬಿಡುವುದಿಲ್ಲ. ನಾನು ಎಂದೆಂದಿಗೂ ಬದಲಾವಣೆಗೆ ಹೊಂದಿಕೊಳ್ಳುತ್ತಾ ಹೊಸ ಅವಕಾಶಗಳನ್ನು ಎದುರು ನೋಡುತ್ತೇನೆ. ನಾನು ಪ್ರಶ್ನೆಗಳನ್ನೆಲ್ಲ ಮನಸ್ಸಲ್ಲಿಯೇ ಇಟ್ಟುಕೊಂಡು ಸರಿಯಾದ ಉತ್ತರ ಸಿಗುವ ಸಮಯಕ್ಕೆ ಕಾಯುತ್ತೇನೆ. ಉತ್ತರಕ್ಕಾಗಿ ಯಾರ ಮೇಲೂ ಒತ್ತಡ ಹಾಕುವುದಿಲ್ಲ, ಆ ದೇವರ ಮೇಲೂ ಕೂಡ. ಇದಿಷ್ಟು ಆಗಿತ್ತು ನಾನು ನಿಮಗಾಗಿ ತಯಾರಿಸಿದ ಅಫರ್ಮೇಷನ್ಗಳು. ಹಿಂದಿನ ಅಫರ್ಮೇಷನ್ ವಿಡಿಯೋನ ಪ್ರೋತ್ಸಾಹಿಸಿದ ಹಾಗೆ ಈ ವಿಡಿಯೋನು ಕೂಡ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಆದರೆ ಒಂದೇ ಒಂದು ಬೇಜಾರಿನ ಸಂಗತಿ ಏನು ಅಂದರೆ, ವ್ಯೂ ಮಾಡಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಲೈಫ್ ಚೇಂಜಿಂಗ್ ಹಾಗೂ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಜೈ ಭುವನೇಶ್ವರಿ, ಜೈ ಹಿಂದ್.